ಜೈ ಶ್ರೀರಾಮ್. ನಮಸ್ಕಾರ. ವೆಲ್ಕಮ್ ಟು ಆರಾಮ.ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ 4:15ಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ರಾಮಾಯಣದ ಟ್ರೈಲರ್ ರಿಲೀಸ್ ಆಗಿದೆ. ಮಾತು ಕೊಟ್ಟಂತೆ ರಾಮಾಯಣ ಚಿತ್ರತಂಡ ತನ್ನ ಮಾತನ್ನು ಉಳಿಸಿಕೊಂಡಿದೆ. ರಾಮಾಯಣದ ಟ್ರೈಲರ್ನ ಪ್ರತಿಯೊಂದು ವಿಜುವಲ್ಸ್ ಸಹ ಹಾಲಿವುಡ್ ರೇಂಜ್ಗಿದೆ. ರಾಮಾಯಣ ಟ್ರೈಲರ್ ನೋಡ್ತಾ ಇದ್ರೆ ಯಶ್ ಅವರು ಹೇಳಿದಂತೆ ನಮ್ಮ ಸಿನಿಮಾದ ಕ್ವಾಲಿಟಿ ಇನ್ನು ಮುಂದೆ ಬೇರೆ ಲೆವೆಲಲ್ಲಿ ಇರಲಿದೆ ಅನ್ನೋದು ಅಕ್ಷರಶಃ ಸತ್ಯ. ರಾಮಾಯಣ ಟ್ರೈಲರಲ್ಲಿ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ. ಅದರಲ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನಾಗಿ ಇಡೀ ಕ್ಯಾರೆಕ್ಟರನ್ನು ಪರಕಾಯ ಪ್ರವೇಶ ಮಾಡಿದ್ದಾರೆ. ಶ್ರೀರಾಮರಾಗಿ ಆ್ಯಕ್ಟ್ ಮಾಡ್ತಿರುವಂಥ ರಣಬೀರ್ ಕಪೂರ್ ಅವರು ಸಹ ನೋಡಲಿಕ್ಕೆ ನಿಜವಾದ ಶ್ರೀರಾಮರ ಥರನೇ ಕಾಣಿಸ್ತಾ ಇದ್ದಾರೆ. ಇನ್ನು ಸೀತಾಮಾತೆಯಾಗಿ ಸಾಯಿ ಪಲ್ಲವಿ ಅವರು ತುಂಬ ಚೆನ್ನಾಗಿ ಕಾಣಿಸಿಕೊಂಡಿದ್ದು, ಬ್ಯಾಕ್ಗ್ರೌಂಡ್ ಸ್ಕೋರ್, ವಿಜುವಲ್ಸ್, VFX ಎಲ್ಲನೂ ತುಂಬ ಚೆನ್ನಾಗಿದೆ. ಇನ್ನು ಗ್ರಾಫಿಕ್ಸ್ ವಿಷಯಕ್ಕೆ ಬರೋದಾದರೆ ಚಿತ್ರತಂಡ ಒಂದು ಒಳ್ಳೆಯ ಗ್ರಾಫಿಕ್ಸ್ ಡಿಸೈನಿಂಗ್ ಕಂಪನಿಯನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದು, ಪ್ರತಿಯೊಂದು ಗ್ರಾಫಿಕ್ಸ್ ರಿಯಾಲಿಟಿಯಾಗಿ ಕಾಣಿಸ್ತಾ ಇದೆ. ನಮ್ಮ ಹೆಮ್ಮೆಯ ರಾಮಾಯಣದ ಟ್ರೈಲರ್ ಬ್ರೇಕ್ ಡೌನ್ಗೆ ಬರೋದಾದರೆ ಮೊಟ್ಟ ಮೊದಲ ಶಾಟ್ ಶುರುವಾಗೋದೇ ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣ ಪಾತ್ರದಿಂದ. ಮತ್ತು ನಂತರದಲ್ಲಿ ರಣಬೀರ್ ಕಪೂರ್ ಅವರು ಶ್ರೀರಾಮರಾಗಿ ಕಾಣಿಸ್ಕೊಳ್ತಾರೆ. ಕುದುರೆ ಮೇಲೆ ಕಣ್ಣು ಕಟ್ಟಿಕೊಂಡು ಶಬ್ದವೇದಿ ವಿದ್ಯೆಯನ್ನು ಜಟಾಯು ಜೊತೆ ಕಲಿತಾ ಇರುವಂತಹ ಶಾಟ್ ಮಾತ್ರ ಅದ್ಭುತವಾಗಿದೆ. ಸಾಯಿ ಪಲ್ಲವಿ ಅವರ ಎಂಟ್ರಿ ಸೀತಾಮಾತೆಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಮಾತ್ರ ರಾವಣನ ಪಾತ್ರವನ್ನು ಪರಕಾಯ ಪ್ರವೇಶ ಮಾಡಿದ್ದಾರೆ. ಇಂದು ಬೆಳಗ್ಗೆ 4:15ಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ರಾಮಾಯಣದ ಟ್ರೈಲರ್ ರಿಲೀಸ್ ಆಗಿದೆ. ಮಾತು ಕೊಟ್ಟಂತೆ ರಾಮಾಯಣ ಚಿತ್ರತಂಡ ತನ್ನ ಮಾತನ್ನು ಉಳಿಸಿಕೊಂಡಿದೆ. ಕ್ವಾಲಿಟಿ ವಿಷಯದಲ್ಲಿ ಬಂದರೆ ಸಿನಿಮಾದ ಟ್ರೈಲರ್ ತುಂಬ ಚೆನ್ನಾಗಿದೆ. ಬೇರೆ ಭಾಷೆಗಳಲ್ಲೂ ಸಹ ರಿಲೀಸ್ ಆಗಿರುವಂತಹ ಟ್ರೈಲರ್ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸೃಷ್ಟಿ ಮಾಡ್ತಾ ಇದೆ. ನಮ್ಮ ಧರ್ಮದ ಗ್ರಂಥವಾಗಿರುವಂಥ ರಾಮಾಯಣವನ್ನು ಇಡೀ ಪ್ರಪಂಚಕ್ಕೆ ರೀಚ್ ಮಾಡುವಲ್ಲಿ ಚಿತ್ರತಂಡ ಬಹಳ ಪ್ರಯತ್ನ ಪಡ್ತಾ ಇದೆ. ಅದರ ಮೊದಲ ಹೆಜ್ಜೆಯಲ್ಲೇ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಕಾಸ್ಟ್ಯೂಮ್ ಡಿಸೈನಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದ್ದು, ರಾಕಿಂಗ್ ಸ್ಟಾರ್ ಯಶ್ ಅವರು ಮಾತು ಕೊಟ್ಟಂತೆ ನಮ್ಮ ಸಿನಿಮಾದ ಕ್ವಾಲಿಟಿಗಳು ಮುಂದಿನ ಲೆವೆಲ್ಗೆ ಹೋಗ್ತಾ ಇದ್ದು, ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನಿಮಗೆ ದೊಡ್ಡದೊಂದು ನಮನ. 4 ನಿಮಿಷ 10 ಸೆಕೆಂಡ್ಗಳ ಟ್ರೈಲರ್ ನೋಡ್ತಾ ಇದ್ದರೆ ಮೈ ಜೂಮ್ ಎನಿಸುತ್ತೆ. ನಿಜವಾದ ರಾಮಾಯಣದ ಕಥೆಯನ್ನು ಇಡೀ ಪ್ರಪಂಚಕ್ಕೆ ಸಾರುವಂಥ ಮತ್ತೊಂದು ಪ್ರಯತ್ನ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದ್ದು, ಇಡೀ ಪ್ರಪಂಚಕ್ಕೆ ನಮ್ಮ ರಾಮಾಯಣ ಕಥೆ ರೀಚ್ ಆಗಲಿ ಅಂತ ಹೇಳೋದು ನಮ್ಮ ಆಶೆಯಾಗಿದೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು.